ಯುಗಾದಿ ಹಬ್ಬದ ಸಂಭ್ರಮ. ಈ ನಡುವೆ ಎಲ್ಲರೂ ಸಿಹಿ ಹಂಚಿ ಹಬ್ಬ ಆಚರಣೆ ಮಾಡಿಕೊಳ್ತಾ ಇದ್ರೆ ಇದರ ನಡುವೆ ನೆತ್ತರು ಹರಿದು ಹೋಗಿದೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಡ ಹುಟ್ಟಿದ ತಂಗಿಯನ್ನೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಸಹೋದರನೇ ತನ್ನ ತಂಗಿಯನ್ನ ಹತ್ಯೆ ಮಾಡಿದ್ದಾನೆ. ಅದು ಕೂಡ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ತನ್ನ ಒಡ ಹುಟ್ಟಿದ ತಂಗಿಯನ್ನೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಅಮಾನವೀಯ ಕೃತ್ಯ ಸಹೋದರನಿಂದಲೇ ನಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಧಾರವಾಡದ ಅಮೀನಬಾವಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ತಂಗಿಯನ್ನೇ ಕೊಚ್ಚಿ ಕೊಲೆ ಮಾಡಿದ್ದಾನೆ ಪಾಪಿಯಣ್ಣ. ಶಿವಲೀಲಾ ಸಂಗೊಳ್ಳಿ, 35 ವರ್ಷ ವಯಸ್ಸು, ತನ್ನ ಅಣ್ಣನಿಂದಲೇ ಮೃತಪಟ್ಟಿರುವಂತಹ ದುರ್ದೈವಿ ತಂಗಿ. ಇನ್ನ ಸಹೋದರ ಹಣಮಂತ ಯಲಿಬಾಳವರು ಕೊಲೆ ಮಾಡಿದಂತಹ ಆರೋಪಿಯಾಗಿದ್ದಾರೆ. 6 ಎಕರೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಣ್ಣ ಹಾಗೂ ತಂಗಿ ಇಬ್ಬರ ಮಧ್ಯೆ ಜಗಳ ನಡೀತಾ ಇತ್ತು. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ನಡೀತಾ ಇತ್ತು. ಯುಗಾದಿ ಪಾಡ್ಯದಂದು ಜಮೀನು ಪೂಜೆಗೆ ಅಂತ ಇಬ್ರು ಕೂಡ ತೆರಳಿದ್ರು. ಇಲ್ಲಿ ತಂಗಿ ಕೂಡ ಬಂದಿದ್ರು, ಅಣ್ಣ ಕೂಡ ಪೂಜೆಗೆ ಅಂತ ಬಂದಿದ್ರು. ಇಬ್ರು ಸೇರ್ಕೊಂಡು ಸಡಗರ ಸಂಭ್ರಮದಿಂದ ಪೂಜೆ ಮಾಡಬೇಕಾಗಿತ್ತು, ಹಬ್ಬ ಆಚರಣೆ ಮಾಡಬೇಕಾಗಿತ್ತು. ಆದರೆ ಜಮೀನಿನಲ್ಲಿ ಪಾಲು ಕೇಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಲದಲ್ಲೇ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದೋಯ್ತು. ತಂಗಿಯ ಮಾತಿಗೆ ಕೋಪಗೊಂಡು ಮಾರಕಾಸ್ತ್ರಗಳಿಂದ ಅಣ್ಣ ಹಲ್ಲೆ ಮಾಡಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದಂತಹ ತಂಗಿ ಶಿವಲೀಲಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಪೊಲೀಸರು ಆಗಮಿಸಿದ್ರು, ಭೇಟಿ ಕೊಟ್ಟರು, ಪರಿಶೀಲನೆ ಕೂಡ ಮಾಡಿದ್ದಾರೆ. ಹತ್ಯೆ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ಯಾರ್ಯಾರಿದ್ರು ಅಂದರೆ ಕುಟುಂಬಸ್ಥರು ಯಾರ್ಯಾರಿದ್ರು ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾವ ರೀತಿಯಾಗಿ ವಾಗ್ವಾದ ಉಂಟಾಯಿತು, ಜೊತೆಗೆ ಎಷ್ಟು ದಿನಗಳಿಂದ ಈ ಒಂದು ವಾಗ್ವಾದ ನಡೀತಾ ಇತ್ತು, ಇದರ ಜೊತೆಗೆ ಅಣ್ಣ ಯಾವ ರೀತಿಯಾಗಿ ಕೊಲೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಯಾವ ಮಾರ್ಕಾಸ್ತ್ರಗಳಿಂದ ಕೊಲೆ ಮಾಡಿದ್ರು ಅದನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಇದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಅಣ್ಣ ಮಾತ್ರ ಹಲ್ಲೆ ಮಾಡಿದ್ದ ಅಥವಾ ಹತ್ಯೆ ಮಾಡೋದಕ್ಕೆ ಅವರ ಕುಟುಂಬಸ್ಥರು ಕೂಡ ಇಲ್ಲಿ ಸಹಕಾರ ಮಾಡಿದ್ರ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡೀತಾ ಇದೆ. ಹೀಗಾಗಿ ಸಹೋದರಿ ಏನಿದ್ದಾರೆ ಅವರ ಕುಟುಂಬಸ್ಥರು ಆಕೆಯ ಸಹೋದರನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಧಾರವಾಡದ ಅಮ್ಮಿನಬಾವಿ ಒಂದು ಅಮಾನವೀಯ ಘಟನೆಗೆ ಕಾರಣ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.